ಮಾತಾಡಿ ಐಶ್ವರ್ಯ ಮ್ಯಾಮ್. ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಐಶ್ವರ್ಯ ಸುಜಯ್. ನಾನು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್. ಸೊ ಇವತ್ತು ನನ್ನ ಮಾಡೆಲ್ ಬಂದುಬಿಟ್ಟು ಸೌಮ್ಯಶ್ರೀ ಅವರು. ಮೇಕಪ್ಪು, ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ 3 ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ನಾನು ಲೆಸ್ ಬಡ್ಜೆಟಲ್ಲಿ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತೀನಿ. ಫ್ಲಾಲೆಸ್ ಮೇಕಪ್ ಎಲ್ಲ ಮಾಡ್ತೀನಿ. ಎನಿ ಇವೆಂಟ್ಸ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಸೌಮ್ಯಶ್ರೀ ಹತ್ರ ಇರುತ್ತೆ. ಸೊ ಪ್ಲೀಸ್ ನನಗೆ ಆರ್ಡರ್ಸ್ ಕೊಡಿ. ಥ್ಯಾಂಕ್ ಯು. ನಮಸ್ತೆ. ಮಂಗಳವಾರದ ಮಿನಿ ಬ್ಲಾಗು. ಬೆಳಗ್ಗೆ ಬೇಗ 8 ಗಂಟೆಗೆಲ್ಲ ರೆಡಿಯಾಗಿದ್ದೆ. ನಮ್ಮಮ್ಮ ಟೀ ಕೊಟ್ಟು ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ರಾಘು ಮೇಕಪ್ ಕೊಲಾಬ್ರೇಷನ್ ಇತ್ತು. ಹಾಗಾಗಿ ಬೆಳಗ್ಗೆ 8:30 ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ರೆಡಿ ಆದೆ. ಮೆಟ್ರೋ ಸ್ಟೇಷನ್ ಹತ್ರ ಹೋಗೋಣ ಅಂತ ಹೋದೆ. ಅಷ್ಟರಲ್ಲಿ ನೋಡಿದ್ರೆ ಮೊಬೈಲು, ಪರ್ಸು ಎಲ್ಲ ಬಿಟ್ಬಿಟ್ಟಿದ್ದೆ. ಮತ್ತೆ ವಾಪಸ್ ಬಂದು ಅರ್ಜೆಂಟು ಹೋಗೋದ್ರಲ್ಲಿ ನಾನೇನು ಮಾಡಿದೆ, ಫೋನು ಮತ್ತು ಮೆಟ್ರೋ ಕಾರ್ಡು, ಪರ್ಸು ಎಲ್ಲ ಮರ್ತೋಗಿದ್ದೆ. ಎಲ್ಲನೂ ತೊಗೊಂಡು ಸೀದಾ ನಾನು ಮೆಟ್ರೋ ಸ್ಟೇಷನ್ ಹತ್ರ ಹೋದೆ. ಅಷ್ಟರಲ್ಲಿ ಆಲ್ರೆಡಿ ಮೆಟ್ರೋ ಬಂತು. ಮೆಟ್ರೋ ಹತ್ಕೊಂಡು ಪಿನ್ ಹಿಡ್ಕೊಂಡು ಸೀದಾ ಅವ್ರು ಕೊಟ್ಟಿದ್ದಂಥ ಲೊಕೇಶನ್ ಯಾವುದಪ್ಪ ಅಂದರೆ ಸಹಕಾರ ನಗರ ಕೋಡಿಹಳ್ಳಿಗೆ ಬಂದ್ವಿ. ಅಷ್ಟರಲ್ಲಿ ಐಶ್ವರ್ಯ ಮ್ಯಾಮು ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಬಂದಿದ್ದ ತಕ್ಷಣ ಒಂದು ಲೋಟ ನೀರು ಕೊಟ್ಟು ಆಮೇಲೆ ಟಿಫನ್ನ ಕೊಟ್ಟರು. ಅವರು ಕೂಡ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಗೆ ಹೋಗಿದ ತಕ್ಷಣ ಅವರು ಒಂದು ಲೋಟ ನೀರು ಮತ್ತು ಟಿಫನ್ ಇಲ್ಲೇ ಮಾಡಬೇಕು ಅಂತೇಳಿ ಅವರು ಬೆಳಗ್ಗೆನೇ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು. ಕೊಟ್ಟರು. ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಮೇಕಪ್ಗೆ ಅಂತ ನಾನು ಬಂದೆ. ಅವ್ರಿಗಂತೂ ಸ್ವಲ್ಪ ಭಯನೇ ಆಗಿತ್ತು, ಹೆಂಗಪ್ಪ ಏನಪ್ಪ ಅಂತ. ನಾನು ಹೇಳಿದೆ, ಆರಾಮಾಗಿ ನಿಧಾನಕ್ಕೆ ಮೇಕಪ್ ಮಾಡಿ ಮ್ಯಾಮ್, ಏನೂ ತೊಂದರೆ ಇಲ್ಲ ಅಂತ. ಅವ್ರಿಗೆ ನಾನೇನಾದ್ರು ಅರ್ಜೆಂಟ್ ಮಾಡ್ತೀನೇನೋ ಅಂತ ಅವ್ರಿಗೆ ಎಲ್ಲೋ ಒಂದು ಕಡೆ ಅನಿಸಿತ್ತು. ಅವ್ರಿಗೆ ಹೇಳಿದೆ, ಯಾವುದೇ ರೀತಿ ನಾನು ಅರ್ಜೆಂಟ್ ಮಾಡಲ್ಲ ಮ್ಯಾಮ್, ಪಾಪ ನೀವು ನನ್ನನ್ನು ಮಾಡೆಲಾಗಿ ಕರೆಸಿದ್ದೀರಾ, ಹಾಗಾಗಿ ನಿಧಾನಕ್ಕೆ ನೀವು ಮೇಕಪ್ ಮಾಡಿ ಅಂತ ಹೇಳಿದೆ. ಆಮೇಲೆ ಸೀರೆನ ಕೊಟ್ಟೆ. ಸೀರೆ ಕೊಟ್ಟಿದ ತಕ್ಷಣ ಅವರು ನೀಟಾಗಿ ಸ್ಯಾರಿ ಡ್ರಾಪಿಂಗ್ ಎಲ್ಲ ನೀಟಾಗೆಲ್ಲ ಮಾಡಿಕೊಂಡ್ರು. ಆಮೇಲೆ ಫಸ್ಟು ಹೇರ್ ಸ್ಟೈಲೆಲ್ಲ ಮಾಡಿದ್ರು. ಹೇರ್ ಸ್ಟೈಲೆಲ್ಲ ಆದಮೇಲೆ ಮೇಕಪ್ನ ಮಾಡಿದ್ರು. ನನಗಂತೂ ಇವ್ರ ಮೇಕಪ್ಪು ತುಂಬಾ ಇಷ್ಟ ಆಯಿತು. ನಾನೆಲ್ಲ ಅರ್ಜೆಂಟ್ ಮಾಡಿಬಿಡ್ತೀನೇನೋ ಅದು ಅವ್ರಿಗೆಲ್ಲೋ ಒಂದು ಕಡೆ ಭಯ ಇತ್ತು. ನಾನು ಹೇಳಿದೆ, ಆರಾಮಾಗಿ ನೀವು ನಿಧಾನಕ್ಕೆ ಮೇಕಪ್ ಮಾಡಿ ಮ್ಯಾಮ್, ಏನೂ ತೊಂದರೆ ಇಲ್ಲ ಅಂದೆ. ತುಂಬಾ ಖುಷಿಯಾದರು. ಅವ್ರಿಗೆಲ್ಲ ಒಂದು ಕಡೆ ಧೈರ್ಯ ಬಂತು. ಆಮೇಲೆ ತುಂಬ ಚೆನ್ನಾಗಿ ನನಗೆ ಮೇಕಪ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ. ನನಗಂತೂ ಇವ್ರು ಮಾಡಿರೋಂಥ ಮೇಕಪ್ಪು, ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ ತುಂಬಾ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ನನಗೆ ಮೇಕಪ್ ಮಾಡ್ತಾರೆ ಅಂತ ಅಂದ್ಕೊಂಡು ಇರಲಿಲ್ಲ. ಮೇಕಪ್ ಮಾತ್ರ ಸೂಪರ್. ನನಗೆ ಮೇಕಪ್ ಯಾರು ಮಾಡಿದ್ರು ಅಂದರೆ ಐಶ್ವರ್ಯ ಸುಜಯ್ ಅವರು ನನಗೆ ಈ ಬ್ಯೂಟಿಫುಲ್ಲಾಗಿ ಮೇಕಪ್ನ ಮಾಡಿಕೊಟ್ರು. ನಾನಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ಸ್ಗಳು ಇದ್ದರೆ, ಮದುವೆ ಫಂಕ್ಷನ್ ಇರ್ಬೋದು, ಹಳದಿ ಶಾಸ್ತ್ರ ಇರ್ಬೋದು, ಬರ್ತ್ಡೇ ಪಾರ್ಟೀಸ್ ಇರ್ಬೋದು, ಏನೇ ಫಂಕ್ಷನ್ಸ್ ಇದ್ರೂ ನೀವು ಐಶ್ವರ್ಯ ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಮ್ಮಿ ಬಜೆಟಲ್ಲಿ ಬಂದು ಅವರು ಮೇಕಪ್ನ ಮಾಡಿಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನನ್ನ ಐಡಿಲಿ ಹಾಕಿರ್ತೀನಿ. ಐಶ್ವರ್ಯ ಸುಜಯ್ ಅಂತ ಅವರು ಮೇಕಪ್ ಆರ್ಟಿಸ್ಟು. ಅವರು ಸರ್ಟಿಫಿಕೇಟು ಕೂಡ ತೊಗೊಂಡಿದ್ದಾರೆ. ಒಳ್ಳೆ ಮೇಕಪ್ ಆರ್ಟಿಸ್ಟು. ಹೇರ್ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ದಾರೆ. ಮತ್ತು ಸ್ಯಾರಿ ಡ್ರಾಪಿಂಗು ತುಂಬ ಚೆನ್ನಾಗಿ ಸ್ಯಾರಿ ಡ್ರಾಪಿಂಗು ಕೂಡ ಮಾಡಿದ್ದಾರೆ. ಮೇಕಪ್ಪು ಅಷ್ಟೇ ತುಂಬ ಚೆನ್ನಾಗಿ ಮೇಕಪ್ಪು ಕೂಡ ಮಾಡಿದ್ದಾರೆ. ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂದರೆ ಐಶ್ವರ್ಯ ಮ್ಯಾಮೇ ಕಾರಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.